ನಾಳೆ ಯುದ್ಧ ನಿಂತರೂ ಕೂಡ ಅರಬ್ ದೇಶಗಳ ಫೆಸಿಲಿಟಿಗಳು ನಾಶ ಆದರೆ ಅಥವಾ ಯುದ್ಧ ನಿಲ್ಲೋದರ ಒಳಗಾಗಿ ಪಶ್ಚಿಮ ಏಷ್ಯಾದ ದೇಶಗಳ ತೈಲ ಬಾವಿಗಳು ಗ್ಯಾಸ್ ಪ್ಲಾಂಟ್ಗಳ ಮೇಲೆ ಇನ್ನಷ್ಟು ದಾಳಿಗಳಾದರೆ ಮುಂದಿನ ಕೆಲ ವರ್ಷ ಜಗತ್ತು ತೈಲ ಸಂಕಷ್ಟಕ್ಕೆ ತುತ್ತಾಗಬೇಕಾಗಿ ಬರುತ್ತೆ. ಹೀಗಾಗಿ ಭಾರತ ಎಲ್ಲ ರೀತಿಯ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ತೈಲ ಹಾಗೂ ಗ್ಯಾಸ್ ವಿಷಯದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೈವರ್ಸಿಟಿಯನ್ನು ಸಾಧಿಸಬೇಕು. ಎಲ್ಲಿ ಇಂಧನ ಇದೆ ಅದನ್ನು ಖರೀದಿ ಮಾಡೋದರ ಜೊತೆಗೆ ಪರ್ಯಾಯ ಇಂಧನ ಮೂಲಗಳನ್ನು ಕೂಡ ಭಾರತದಲ್ಲಿ ಶುರು ಮಾಡಬೇಕಾಗತ್ತೆ. ನಗರಗಳಲ್ಲಿನ ಕಸ ಬಳಸಿ ಬಯೋಗ್ಯಾಸ್ ಪ್ಲಾಂಟ್ಗಳನ್ನು ಹೆಚ್ಚು ಮಾಡಿಕೊಳ್ಳೋ ಅವಕಾಶ ಇರುತ್ತೆ. ಹಾಗೆ ಗ್ರಾಮೀಣ ಭಾಗದಲ್ಲಿ ಗೋಬರ್ ಹಾಗೂ ಬಯೋಗ್ಯಾಸ್ ಪ್ಲಾಂಟ್ಗಳಿಗೆ ಸಬ್ಸಿಡಿ ಕೊಡೋ ಬಗ್ಗೆ ಕೂಡ ಭಾರತ ಒಂದಷ್ಟು ಕೆಲಸ ಮಾಡಬೇಕಿದೆ. ಸಾಮೂಹಿಕ ಅಥವಾ ಸಹಕಾರಿ ಬಯೋಗ್ಯಾಸ್ ಪ್ಲಾಂಟ್ಗಳನ್ನು ಗ್ರಾಮ ಮಟ್ಟದಲ್ಲಿ ಸ್ಥಾಪನೆ ಮಾಡಿಕೊಳ್ಳೋ ಮೂಲಕ ಅನಿಲ ಸ್ವಾವಲಂಬನೆಯ ಕಡೆಗೆ ಗಮನ ಹರಿಸಬೇಕಾದ ಅಗತ್ಯ ಕೂಡ ನಮಗೀಗ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ನಮ್ಮಲ್ಲಿ ರಿನ್ಯೂವಬಲ್ ಎನರ್ಜಿ ವಿಭಾಗಕ್ಕೆ ಪ್ರಹ್ಲಾದ್ ಜೋಶಿ ಅಂತ ಒಬ್ಬರು ಸಚಿವರಿದ್ದಾರೆ, ನಮ್ಮ ಕರ್ನಾಟಕದವರೇ. ಈ ಬಯೋಗ್ಯಾಸ್, ಪುನರ್ನವೀಕರಿಸಬಹುದಾದ ಇಂಧನಗಳು ಇದೆಲ್ಲ ಕೂಡ ಅವರ ಇಲಾಖೆಯ ಅಡಿಯಲ್ಲೇ ಬರುತ್ತವೆ. ಅಟ್ಲೀಸ್ಟ್ ಕರ್ನಾಟಕದ ಮೂಲಕವೇ ಅದರ ಒಂದು ಪೈಲಟ್ ಪ್ರೋಗ್ರಾಮನ್ನು ಶುರು ಮಾಡಬಹುದು. ಆದರೆ ಅವರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ, ಆ ಥರದ ಕೆಲಸ ನಮ್ಮಲ್ಲಿ ಶುರುವಾಗಿರೋ ಮಾಹಿತಿ ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.